Hello everyone, welcome back. Morning. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲಿಗೆ ಸ್ವಾಗತ. ಇವತ್ತು ಫ್ರೈಡೇ, ನಾನು ಭಾರಿ ಖುಷಿಯಲ್ಲಿದ್ದೇನೆ. ಐ ಹ್ಯಾವ್ ಲಾಗ್ಡ್ ಔಟ್ ಫಾರ್ ದ ಡೇ. ನಾನು ಹೀಗೆ ನಾಳೆ ಏನೇನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ, ನೋಡುವ. ಸೊ ಇವತ್ತೊಂದು ಸುಮ್ಮನೆ ನಾನು ಹೀಗೆ ಒಂದು ರೆಕಾರ್ಡ್ ಮಾಡುವ ಅಂತ ಮನಸ್ಸಾಯಿತು. ಟುಮಾರೋ ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಡೇ. ಐ ಹ್ಯಾವ್ ಪ್ಲ್ಯಾನ್ ಅ ಲಾಟ್ ಆಫ್ ಥಿಂಗ್ಸ್, ಸೊ ಸ್ಟೇ ಟ್ಯೂನ್ಡ್. ಗುಡ್ ಮಾರ್ನಿಂಗ್. ಇವತ್ತು ನಾನು ಬೇಗ ಇದ್ದೇನೆ, 9 ಗಂಟೆಗೆ, ಟು ಗೋ ಆ್ಯಸ್ ಪರ್ ಆರ್ ಪ್ಲ್ಯಾನ್. ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಬ್ರೇಕ್ಫಾಸ್ಟ್ ರೆಡಿ ಆದ ನಂತರ ವಿಲ್ ಸ್ಟಾರ್ಟ್. ಆಜ್ ಕಾ ಬ್ರೇಕ್ಫಾಸ್ಟ್ ಹೇ ಆಲೂ ಪರೋಟ. ಲೆಟ್ಸ್ ಗೋ ಹ್ಯಾವ್. ಇವತ್ತಿನ ವೀಕೆಂಡ್ ಸ್ಪೆಷಲ್ ಆಲೂ ಪರೋಟ ಆಗ್ತಾ ಇದೆ. ನಮ್ಮದು ಅಕ್ಕ ಅವರು ಮಾಡ್ತಿದ್ದಾರೆ. ಬಾಜಿ ರೆಡಿ ಆಗಿದೆ. ಈಗ ನಮ್ಮ ಆಲೂ ಪರೋಟ ಪ್ಯಾನಿಗೆ ಹೋಗ್ತದೆ. ಆಲೂ ಪರೋಟ ಬರ್ತಾ ಇಲ್ಲ. ಎಸ್, ಹೇಗೆ ನಮ್ಮ ಆಲೂ ಪರೋಟ ಚಂದ ಉಂಟಲ್ಲ? ಕೈ ಬಿಸಿ ಆಯ್ತು. ಈಗ ಸರಿ ಮಾಡೆ. Look at this, guys. Just looking like a wow. ನೋಡಿ ನಮ್ದು ಆಲೂ ಪರೋಟ ಎಷ್ಟು ಚಂದ ಬಂದಿದೆ. ಇದನ್ನು I can't wait to eat this. ನಾವು ನಮ್ಮ ಆಲೂ ಪರೋಟದೊಟ್ಟಿಗೆ ಕೊರಿಯಾಂಡರ್ ಚಟ್ನಿ ಮಾಡ್ತಿದ್ದೇವೆ. ಅದಕ್ಕೆ ಸಾಂಬಾರ್ ಸೊಪ್ಪು ಮತ್ತು ಶುಂಠಿ ಮತ್ತು ಕಾಯಿ ಮೆಣಸು ಗ್ರೈಂಡ್ ಮಾಡೋದು. ಪೇಸ್ಟ್ ಇಸ್ ರೆಡಿ. ಸರಿ, ಚಟ್ನಿ. ವಿ ಆರ್ ಟೊಮೆಟೊ ಸಾಸ್. ನಮ್ಮದು ಆಲೂ ಪರೋಟದೊಟ್ಟಿಗೆ ಈಗ ಸಾಸ್ ಮತ್ತು ನನಗೆ ಅದು ಅರ್ಥ ಆಗ್ತದೆ. ನಾವು ಟೇಸ್ಟ್ ಮಾಡೋ. ಒಳ್ಳೆಗಿದೆ ನಿಜ. ಹುಳಿ ಹುಳಿ ಯಾಕೆ ಉಂಟು? ಲೆಮನ್ ಬೇಕಾ? ನಾನೊಂದು ಚಪಾತಿ ಮಾಡುವ ಅಂತ. ನೋಡ ಹೇಗೆ ಆಗ್ತದೆ. ಓಕೆ, ರೆಡಿ. ವಾವ್. ಹಾಯ್, ನಾವು ಬ್ರೇಕ್ಫಾಸ್ಟ್ ಮಾಡಿ ಆಯಿತು, ಪ್ರಾಕ್ಟೀಸ್ ಮಾಡಿ ಆಯಿತು. ಈಗ ನಾವು ಶೂಟ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾನು ಕೆಲವೊಂದು ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೇನೆ. ಅಲ್ಲಿಗ ಪಾರ್ಕ್ ಹತ್ರ ಹೋಗಿ ಒಂದು ಶೂಟ್ ಮಾಡುವ ಅಂತ. ಸೊ ವಿ ಆರ್ ಆನ್ ದ ವೇ ಟು ದ ಪಾರ್ಕ್ ಬಂದೆವು. ಇನ್ನು ಒಳ್ಳೆ ಜಾಗ ಹುಡುಕಬೇಕು. ವಿ ಆರ್ ಫೈನಲಿ ಡನ್. 12ಗೆ ಬಂದಿದ್ವಿ, ಈಗ 2:39 ಆಗಿದೆ. ಇವಾಗ ಹೊರಡ್ತಿದ್ವಿ. ವಿ ಟುಕ್ ಆಲ್ಮೋಸ್ಟ್ 2.5 hours. ಸಾಕಾಯಿತು. ಈ ಡ್ಯಾನ್ಸನ್ನೊಂದು ಮಾಡಲೇಬೇಕು ಅಂತಿತ್ತು, ಮಾಡಿದೆ. ನೋಡ್ಬೇಕು ಇನ್ನೇನಾಗುತ್ತೆ ಅಂತ. ಯಾವಾಗ ನಾನು ಇಷ್ಟು ಎಫರ್ಟ್ಸ್ ಹಾಕಿರ್ತೀನಿ ಅದಕ್ಕೆಲ್ಲ ವ್ಯೂಸೇ ಬರಲ್ಲ. ಈ ಸತಿ ಟು ವಾಚ್ ಮೈ ಶಾರ್ಟ್ಸ್, ಟು ವಾಚ್ ಮೈ ಡ್ಯಾನ್ಸ್ ವಿಡಿಯೋ ಆ್ಯಂಡ್ ಸಪೋರ್ಟ್ ಮೀ. ಅಂದರೆ ಬೀಳ್ತದೆ. ಹೆಲೋ ಎವ್ರಿವಾನ್. ನನಗೆ ಇವತ್ತು ಭಾರಿ ಒಂದು ಪ್ರೊಡಕ್ಟಿವ್ ಡೇ ಆಗಿ ಮಾಡುವಂತಿದ್ದೆ. ಬಟ್ ಎಸ್, ಇಟ್ ವಾಸ್ ಪ್ರೊಡಕ್ಟಿವ್. ಐ ಡಿಂಟ್ ಸ್ಲೀಪ್. ನಾನು ಡ್ಯಾನ್ಸ್ ಮಾಡಿಕೊಂಡು ಭಾರಿ ಒಂದು ಸುಸ್ತಾಯಿತು ನನಗೆ. ಮತ್ತೆ ಬಂದ ನಂತರ ನಾನು ಪುನಃ ರೆಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ರೆಸ್ಟ್ ಮಾಡೋದಂದರೆ ನಾನು ಕೂತ್ಕೊಂಡು ಎಡಿಟ್ ಮಾಡ್ತಿದ್ದೆ ಅಷ್ಟೇ. ಆದರೆ ಐ ಡಿಂಟ್ ಮಲಗಲಿಲ್ಲ, ಅದೆಲ್ಲ ಮಾಡಲಿಲ್ಲ ನಾನು. ಬಿಕಾಸ್ ಐ ವಾಂಟೆಡ್ ಟು ಮೇಕ್ ಶ್ಯೂರ್ ಮೈ ಡೇ ಈಸ್ ವೆರಿ ಪ್ರೊಡಕ್ಟಿವ್.
ನಾವೀಗ ಟೆಂಪಲ್ಲಿಗೆ ಹೋಗ್ತಿದ್ದೇವೆ, ಸ್ಯಾಟರ್ಡೇ ಅಲ್ಲ. ಬಿಟ್ಟೋಗ್ತಿದ್ದಾಳೆ ನಮ್ಮ ಅಕ್ಕ. ಟೆಂಪಲ್ಲಿಗೆ ಬಂದೆವು ನಾವು. ದೇವಸ್ಥಾನಕ್ಕೆ ಹೋಗಿ ಬಂದೆವು, ಇನ್ನು ಊಟ ಮಾಡಿ ಮಲಗುದು. ಬಾಯ್, ಸಿ ಯು ಟುಮಾರೋ. ಸೀರೆ ಕಷಾಯ ಆಗ್ತಾ ಉಂಟಿದೆ. ನಾನೆಷ್ಟು ಮಗನಾಗೆ ಕಾಣ್ತಿದ್ದೇನೆ ಮೇಕಪ್ ಅಲ್ಲಿ. ಓ ಮೈ ಗಾಡ್. ಗುಡ್ ಆಫ್ಟರ್ನೂನ್ ಎವ್ರಿವಾನ್. ಇವತ್ತು ಸಂಡೇ, ನಾವು ಇವತ್ತು ಸಹ ಒಂದು ಡ್ಯಾನ್ಸ್ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಮೇಕಪ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಂದು ಅಕ್ಕ ಅವರು ನನಗೆ ಮೇಕಪ್ ಮಾಡಿ ಕೊಟ್ಟರು. ಅವಳಿಗೆ ನನ್ನ ಮುಖ ನೋಡುವಾಗ ಏನೋ ಮಿಸ್ಸಿಂಗ್ ಅಂತ ಹೇಳಿ ಒಂದೊಂದು ಬ್ಲಷ್ ಮತ್ತು ಅಂತ ಹೈಲೈಟರ್ ಅಲ್ಲ ಎಂಥದ್ದು ಕನ್ಸೀಲರ್ ಎಲ್ಲ ಹಾಕಿ ನಾನು ಹೀಗೆ ಜೋಕರಾಗಿ ಕಾಣ್ತಿದ್ದೇನೆ. ಇಲ್ಲದಿದ್ದರೆ ಸಹ ಜೋಕರ ಅಂತ ಆಯಿತು. ಸೊ ಓಕೆ, ಹೌ ಡು ಐ ಲುಕ್ ಗೈಸ್? ಡೂ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನನಗೆ ಮೇಕಪ್ ಎಲ್ಲ ಏನೋ ನನ್ನ ಮುಖಕ್ಕೆ ಸೂಟ್ ಆಗೋದಿಲ್ಲ ಹಾಗೆ ಆಗ್ತದೆ. ಐ ಪ್ರಿಫರ್ ನ್ಯಾಚುರಲ್ ಲುಕ್. ಸೊ ವಾಟ್ ಡು ಯು ಥಿಂಕ್? ಮೇಕಪ್ ಹಾಕಿ ಒಳ್ಳೆ ಕಾಣ್ತೇನೆ ಇಲ್ಲ ನ್ಯಾಚುರಲ್ ಆಗಿ ಒಳ್ಳೆ ಕಾಣ್ತೇನೆ? ಲೆಟ್ ಮೀ ನೋ ಪ್ಲೀಸ್. ಬಾಯ್, ಸಿ ಯು ಆಫ್ಟರ್ ರೆಕಾರ್ಡಿಂಗ್ ದ ಡ್ಯಾನ್ಸ್. ಐ ಫೀಲ್ ಲೈಕ್ ಇಷ್ಟು ಬಿಳಿ ಫುಲ್ ಮೇಕಪ್ ಉಂಟು, ಇಲ್ಲಿ ಎಂತ ಸಹ ಇಲ್ಲ ಹಾಗೆ ಅಂದ್ಕೊಂಡಂಗೆ. ಬ್ಲಷ್ ಎಲ್ಲ ನೋಡಿ. ನೀನು ವೈಟ್ ಮಾತ್ರ ಹೊಡಿಬೇಕಾಯ್ತು, ಬೇರೆ ಕಲರ್ ಬ್ಲಾಕ್ ಕಲರ್ ಬಿಡಿಸಬಾರ್ದು. ಈಗ ಹೊಡೆದ್ರೆ ನಮೀಗ ನೀವು ಒಂದ್ ವೇಳೆ ವೈಟ್ ಬೀಳಿಸಿದ್ರೆ ನಮಗದು, ನಾವು ಬ್ಲಾಕ್ ಬಿಡಿಸಿದ್ರೆ ನಿಮಗೆ. ಈಗ ನಾವು ಬ್ಲಾಕ್ ಅಲ್ಲ. ಮತ್ತೆ ಇಷ್ಟು ಒಳಗೆ ಗುಂಡಿಗೆ ಹಾಕಿದ್ರೆ ಎಂತ ಇದು ಎಷ್ಟು ಹಿಟ್ ಮಾಡಿದ್ರು. ಹಾಯ್, ನಾನು ತುಂಬ ಬೇಜಾರಲ್ಲಿದ್ದೇನೆ. ನನಗೆ ಈ ಸಾಂಗ್ ಒಂದು ಒಳ್ಳೆ ಡ್ಯಾನ್ಸ್ ವಿಡಿಯೋ ತಗೊಳ್ಲಿಕ್ಕಿತ್ತು, ಆದರೆ ನಾವು ಹೋದ ಪ್ಲೇಸಲ್ಲಿ ತುಂಬ ಜನ ಇದ್ದರು. ಅವರು ನಾನು ಡ್ಯಾನ್ಸ್ ಮಾಡುವಾಗ ಹಿಂದೆ ಅವರು ವಾಕ್ ಮಾಡ್ತಿದ್ದಾರೆ. ಇಟ್ ವಾಸ್ ವೆರಿ ಐ ಕುಡಂಟ್ ಡ್ಯಾನ್ಸ್ ಕಂಫರ್ಟೇಬ್ಲಿ, ಸೊ ಐ ಫೀಲ್ ವೆರಿ ಸ್ಯಾಡ್. ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಪೋಸ್ಟ್. ನಾನು ಎಂಥ ವೀಡಿಯೋ ತೆಗೆದದ್ದು ಅದನ್ನೇ ಪೋಸ್ಟ್ ಮಾಡೋದು.